ಇರ್ಲಿ ಬಿಡ. ಓಕೆ ಸರ್. ಸರ್, ಈಗ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಮತ್ತೆ ಭೈರತಿ ಅವರ ವಿಚಾರದಲ್ಲಿ ಇಡಿಯನ್ನ ತರಾಟೆ ತೆಗೆದುಕೊಂಡಿದೆ ಅನ್ನೋದು ಆದೇಶ ಈಗ ಬೆಳಗ್ಗೆ ಕೇಳ್ತಿದೆ. ವರ್ಜ ಆಗಿದೆ ಸರ್. ಸುಪ್ರೀಂ ಕೋರ್ಟ್ ಬರೀ ಕೇವಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತರಾಟೆ ತಗೊಂಡಿಲ್ಲ, ಬೇರೆ ಹಲವಾರು ಪ್ರಕರಣಗಳು ಇಟ್ಕೊಂಡು ತರಾಟೆ ತಿಳಿದು ಬಂದಿದೆ. ಇಲ್ಲಿ ಇಡೀ ದೇಶದ ಜನ ಗಮನಿಸಬೇಕಾದ ಪ್ರಶ್ನೆ ಏನಂತಂದರೆ, ಇದೇ ಪಾರ್ವತಿಯವರಿಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಅವ್ರು ಹೇಳಿದ ದಿನಾಂಕ ಸಮಯಕ್ಕೆ ಸರಿಯಾಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಡ್ತಾರೆ. ಇ ಡಿ ಅವ್ರು ನೋಟಿಸ್ ಕೊಟ್ಟರೆ ನ್ಯಾಯಾಲಯದಾಗ ಪ್ರಶ್ನೆ ಮಾಡ್ತಾರೆ. ಏನು ಕಾರಣ? ಇದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕಾದ ವಿಚಾರ. ಇಲ್ಲಿ ನೀಡಿದ ಹೇಳಿಕೆನೇ ಅಲ್ಲೂ ಕೊಡೋವಂಥದ್ದು. ಸೊ ಈ ತನಿಖಾಧಿಕಾರಿ ಮುಂದೆ ಏನು ವಿಚಾರ ಇದೆ ಅದೇ ವಿಚಾರ ಅಲ್ಲಿ ಹೇಳೋವಂಥದ್ದು. ಸೊ ಇದರಲ್ಲಿ ಇಲ್ಲಿ ಏನು ಒಂದು ತಕರಾರು ಮಾಡದೆ ಹೋಗಿ ಹೇಳಿಕೆ ಕೊಡ್ತಾರೆ, ಇಡಿಯರ್ ಕೊಟ್ಟಿದ ತಕ್ಷಣ ಇವರು ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಇಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಇವರು ತನಿಖಾ ಸಂಸ್ಥೆಗಳ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರ್ತಾರೆ, ಯಾವ ರೀತಿ ತಮ್ಮ ಒಂದು ಆರೋಪ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇವರು ಯಾವುದೇ ರೀತಿಯ ಪ್ರಯತ್ನ ಪಟ್ಟರೂ ಕೂಡ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಪದೇ ಹೇಳಿದ್ದೀನಿ, ಮುಂದೆ ಹೇಳ್ತಿರ್ತೀನಿ. ಏನು ಸಿದ್ದರಾಮಯ್ಯ ಮತ್ತು ಕುಟುಂಬದವರಿದ್ದಾರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾಡತಕ್ಕಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗ ಅವ್ರು ಶಿಕ್ಷೆ ಅನುಭವಿಸೋದು ಖಚಿತ. ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಅವರು ತನಿಖಾ ಸಂಸ್ಥೆಗಳ ಜೊತೆ ಸಹಕರಿಸಲ್ಲ ಅನ್ನೋ ಕಾರಣಕ್ಕೆ ಅವರೇನು ಆರೋಪ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ವಿಚಾರಣೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಏನು ದಾಖಲಾತಿಗಳು ಲಭ್ಯ ಇದೆ ಆ ದಾಖಲಾತಿಗಳ ಮೇಲೆ ದೋಷಾರೋಪ ಪತ್ರ ಸಲ್ಲಿಸೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಇಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ. ಏನವ್ರು ನೋಟಿಸ್ ಕೊಟ್ಟಿದ್ರು, ನೋಟಿಸ್ ಕೊಟ್ಟಿಗೆ ಸಂಬಂಧಪಟ್ಟ ಮಾತ್ರ ಆದೇಶ ಮಾಡಿದರೆ. ಹಾಗಾಗಿ ಅವರು ಏನು ಕ್ಲೀನ್ ಚೀಟ್ ತಗೊಂಡ್ರೆ ಅಥವಾ ಅವರು ಆರೋಪನ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಇವೆಲ್ಲ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ ಅಂತ ನನ್ನ ಅನಿಸಿಕೆ. ಸರ್, ಅಲ್ಲ, ಈಗ ಸುಪ್ರೀಂ ಕೋರ್ಟು ಹೈಕೋರ್ಟಲ್ಲಿ ಏನು ತೀರ್ಪು ಕೊಟ್ಟಿದೆ ಅದೇ ಸರಿ ಇಡಿ ಅವರ ಅರ್ಜಿಯನ್ನು ವಜಾ ಮಾಡಿದೆ. ಸೊ ಇದು ಮುಂದೆ ಹೇಗೆ ಅಂತ, ಇದು ಹೇಗೆ ಅಂತ ಸರ್ ಇಲ್ಲಿ ಇದೇ ಪ್ರಶ್ನೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇ ಡಿ ಅವರು ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತ ಹೇಳಿದ್ರೆ ಹಾಗಾದ್ರೆ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಬಾರ್ದಾಗಾರೆ ಆರೋಪಕ್ಕೆ ಸಂಬಂಧಪಟ್ಟ ಯಾವುದೇ ವ್ಯಕ್ತಿನ ವಿಚಾರಣೆ ಮಾಡಬಾರ್ದಾ? ಅದೇ ಹೇಳ್ತೀನಿ. ಇದೇ ಆರೋಪಿಗಳು ಅಂದರೆ ಶ್ರೀಮತಿ ಪಾರ್ವತಿಯವರು ಲೋಕಾಯುಕ್ತ ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾರೆ. ಅದು ಅವರ ನೋಟಿಸ್ಗೆ ಯಾವುದೇ ತಕರಾರು ಸಲ್ಲಿಸಲ್ಲ. ಅದೇ ಇ ಡಿ ಅವ್ರ ನೋಟಿಸ್ಗೆ ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಅವರ ಮನಸ್ಥಿತಿ ಏನಂತ ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಅವ್ರು ಆಗಲೇ ಮಾತುಕತೆ ಆಡಿ ಏನು ಮಾಡಬೇಕು ಅಂತಿಮ ವರದಿನ ತೀರ್ಮಾನ ಮಾಡಿಕೊಂಡು ಹಾಗಾಗಿ ಯಾವುದೇ ರೀತಿ ತಕರಾರು ಸಲ್ಲಿಸದೆ ಅವ್ರ ನೋಟಿಸ್ಗೆ ಸ್ಪಂದಿಸಿ ವಿಚಾರಣೆಗೆ ಹಾಜರಾಗ್ತಾರೆ. ಅದೇ ಇ ಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ತಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ ಆರೋಪಿಗಳ ಮನಸ್ಥಿತಿ ಹೇಗಿದೆ, ಅವರು ಯಾವ ರೀತಿ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವನ ಬೀರ್ತಾರೆ ಮತ್ತು ತಪ್ಪಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ಇಡೀ ರಾಜ್ಯ ಗಮನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು. ಈ ಬಗ್ಗೆ ನ್ಯಾಯಾಲಯದ ಗಮನಕ್ಕೆ ತರ್ತೀರಾ ಈ ವಿಚಾರ? ಸರ್ ಖಂಡಿತವಲ್ಲ ಸರ್. ಕಾನೂನಾತ್ಮಕ ಏನು ಮಾಡಬೇಕು ಅದನ್ನು ನಾನು ನಿರಂತರ ಮಾಡ್ತೀನಿ. ಮಾನ್ಯ ನ್ಯಾಯಾಲಯಕ್ಕೆ ಏನು ಇವರು ಆರೋಪ ಮಾಡೋ ಅವೆಲ್ಲ ಗಮನಕ್ಕೆ ತಂದು ಅವ್ರು ಶಿಕ್ಷೆ ಕೊಡಿಸೋದು ಪ್ರಯತ್ನ ನಿರಂತರವಾಗಿ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ತಮ್ಮ ಹೋರಾಟಕ್ಕೆ ಇದು ಹಿನ್ನಡೆ ಅಂತ ಅನಿಸುತ್ತೆ ಸರ್? ಖಂಡಿತ ಇಲ್ಲ ಸರ್. ಇಡೀ ರಾಜ್ಯದ ಅಂದರೆ ದೇಶದ ಜನತೆಗೆ ಆರೋಪಿಗಳ ಮನಸ್ಥಿತಿ ಏನಾದರೂ ಗೊತ್ತಾಗುತ್ತೆ ಹೊರತು ನನಗೆ ಇನ್ನಷ್ಟು ಬಲ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹ ಕೃಷ್ಣನ ಹತ್ರ ಸಾಕಷ್ಟು ಸಾಕ್ಷ್ಯಗಳಿದೆ. ವಿಚಾರಣೆಗೆ ಹಾಜರಾದರೆ ಆ ಸಾಕ್ಷ್ಯ ಇಟ್ಕೊಂಡು ಪ್ರಶ್ನೆ ಕೇಳಿದ್ರೆ ತಾವು ಅಪರಾಧ ಕೃತ್ಯ ಮಾಡೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ತನಿಖಾಧಿಕಾರಿ ಮುಂದೆ ಹಾಜರಾಗೋಕ್ಕೆ ಹಿಂಜರಿತಾ ಇದ್ದಾರಂಥ ಜನಕ್ಕೆ ಗೊತ್ತಾಗ್ತಿದೆ ಅಷ್ಟೇ ಹೊರತು ಇಲ್ಲಿ ಆರೋಪ ಸುಳ್ಳು ಅನ್ನೋದು ಜನಕ್ಕೆ ಗೊತ್ತಾಗ್ತಿಲ್ಲ. ಎಲ್ಲ ಜನತೆಗೆ ಗೊತ್ತಿದೆ ಆರೋಪಗಳ ಸಂಬಂಧಪಟ್ಟಾಗೆ ಎಲ್ಲ ದಾಖಲಾತಿಗಳು ಸ್ನೇಹ ಕೃಷ್ಣ ಇದೆ ಅನ್ನೋದು ಆರೋಪಿಗಳು ಉದ್ದೇಶಪೂರ್ವಕವಾಗಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರೋದು ಇಡೀ ದೇಶಕ್ಕೆ ಈ ಒಂದು ವಿಚಾರಗಳನ್ನ ಗೊತ್ತಾಗ್ತಿದೆ ಅಂತ ನನ್ನ ಅನಿಸಿಕೆ. ಏನಕ್ಕೆ ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ಈ ಒಂದು ಪ್ರಕರಣಕ್ಕೆ ಅವರು ಮೇಲ್ಮನವಿ ಸಲ್ಲಿಸಿದ್ರು ಅಂತ ಸಿದ್ದರಾಮಯ್ಯ ಅವರ ಪತ್ನಿ? ಸರ್ ಇಲ್ಲ, ಅದು ಇ ಡಿ ಅಧಿಕಾರಿಗಳು ಅವ್ರು ಏನು ಅರ್ಜಿ ಸಲ್ಲಿಸಿದ್ರು ಅದ್ರ ಮಾಡೋದಕ್ಕೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಆ ಒಂದು ವಿಚಾರದಲ್ಲಿ ನಮ್ಮನ್ನು ದೂರದಾರ ನನ್ನನ್ನು ಎದುರುದಾನಾಗಿ ಮಾಡಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಯಾವುದು ಸ್ಪಷ್ಟ ದಾಖಲಾತಿ ಇಲ್ಲದಿರೋದು ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಸರಿಯಲ್ಲ. ನೆಕ್ಸ್ಟ್ ಪ್ರೋಸೆಸ್ ಏನು ಸರ್ ಸುಪ್ರೀಂ ಕೋರ್ಟಿಗೆ? ಸರ್ ಈಗ ತನಿಖೆಗೆ ಅವ್ರಿಗೆ ವಿಚಾರಣೆ ಕರೆಯೋದಕ್ಕಷ್ಟೇ ಆದೇಶ ಮಾಡಿದ್ದಾರೆ. ಸೊ ತನಿಖೆ ಮುಂದುವರಿಯುತ್ತೆ. ಲಭ್ಯರ ದಾಖಲಾತಿಯಲ್ಲಿ ಸಾಕ್ಷ್ಯಗಳ ಮೇಲೆ ಅವರ ವಿರುದ್ಧ ದೋಷಾರೋಪ ಸಲ್ಲಿಸುವಂಥದ್ದು
ಅಥವಾ ಮತ್ತೊಂದು ಅಂತಿಮ ವರದಿ ಸಲ್ಲಿಸುವಂಥದ್ದು ಕಾನೂನಾತ್ಮಕ ನಡೆಯುತ್ತೆ. ಸರ್ ಅವರು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ತಾವು ಸುಮ್ಮನೆ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಇಲ್ಲೇ ಬಗೆಹರಿಸ್ತೀನಿ ಅಂತ. ಈ ನೆಕ್ಸ್ಟ್ ಪ್ರೋಸೆಸ್ ಏನು ಸರ್? ಸರ್ ಇಲ್ಲಿ ನಾವು ಇಡಿಗೆ ಸಂಬಂಧಪಟ್ಟಾಗ ಇಡಿ ಅವರು ಮುಂದುವರಿತಾರೆ ಸರ್. ನಿಮ್ಮ ಕೇಸ್ ಸರ್ ನಮ್ಮ ಕೇಸಲ್ಲಿ ನಾನು ಹೇಳ್ತೀನಲ್ಲ, ಈಗ ಎಲ್ಲ ಆರೋಪಗಳನ್ನ ವಿಚಾರಣೆ ಕಡ್ಡಾಯ ಒಳಪಡಿಸಲೇಬೇಕು. ಅವರು ಕೊಟ್ಟಿರ್ತಕ್ಕಂಥ ಸಾಕ್ಷ್ಯಗಳ ಮೇಲೆ ದೋಷಾರೋಪಣ ಸಲ್ಲಿಸಬೇಕು ಅಥವಾ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಏನಿಲ್ಲ. ಸೊ ಅವ್ರು ಕರೆಯೋದು ಅವ್ರ ಕರ್ತವ್ಯ. ಕರೆದಿದ್ದಾರೆ, ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಏನು ಲಭ್ಯ ಆದ ಸಾಕ್ಷ್ಯಗಳ ಮೇಲೆ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿನ ಸಲ್ಲಿಸ್ತಾರೆ. ಅದರಲ್ಲಿ ಪ್ರಕರಣದ ಮುಚ್ಚಾಕುವಂಥ ಅಥವಾ ಪ್ರಕರಣವನ್ನು ರದ್ದುಪಡಿಸುವಂಥ ಆದೇಶ ಎಲ್ಲೂ ಆಗಿಲ್ಲ. ಸರ್, ಇಡಿ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಫೈಟ್ ಮಾಡಿರೋದು ಮಹಾರಾಷ್ಟ್ರದಲ್ಲೂ ಕೂಡ ಇಡಿ ಯಾವ ರೀತಿ ನಡ್ಕೊಂಡಿದೆ ನೋಡಿದ್ದೀವಿ. ನಮ್ಮ ಇಲ್ಲದಲ್ಲಿ ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ಒಂದು ಕಡೆ ಇಡಿಗೆ ಸಾಕಷ್ಟು ಇಡಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್ ಕೋರ್ಟ್. ಸರ್ ಅಸಮಾಧಾನ ವ್ಯಕ್ತಪಡಿಸಿದರೆ ಮಾನ್ಯ ನ್ಯಾಯಾಲಯಕ್ಕೂ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟಿನ ಮಾನ್ಯ ನ್ಯಾಯಾಧೀಶರಿಗೂ ಮಾನ್ಯ ನ್ಯಾಯಮೂರ್ತಿಗಳಿಗೂ ನಾನು ಮನವಿ ಮಾಡ್ಕೊಳ್ತೀನಿ, ತನಿಖಾ ಸಂಸ್ಥೆಗಳ ಬಗ್ಗೆ ಒಂದು ವಿಚಾರಣೆ ಮಾಡಿ. ತನಿಖಾ ಸಂಸ್ಥೆಗಳು ಯಾಕೆ ಈ ರೀತಿ ನಡ್ಕೊಳ್ತಾ ಇದೆ, ಸೊ ಇದ್ರ ಬಗ್ಗೆ ನೀವು ಮಾಡಿ. ಯಾಕೆಂದರೆ ನಮ್ಮಂಥ ಹೋರಾಟಗಾರರಲ್ಲಿ ಅಥವಾ ನ್ಯಾಯ ಪಡೆಯುವಂಥ ವ್ಯಕ್ತಿಗಳಿಗೆ ತನಿಖಾ ಸಂಸ್ಥೆ ಸರಿಯಾದ ನ್ಯಾಯ ಸಿಗ್ತಿಲ್ಲ. ಸೊ ಅದಕ್ಕೆ ನಾನು ಅದಕ್ಕೆ ಪೂರಕ ದಾಖಲಾತಿ ನಾನು ಕೊಡ್ತೀನಿ. ಸೊ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ತನಿಖಾ ಸಂಸ್ಥೆಗಳ ಮನೋಭಾವನೆ ಬದಲಾವಣೆ ಆಗಬೇಕು. ತನಿಖಾ ಸಂಸ್ಥೆಗಳು ಸ್ವತಂತ್ರ ತನಿಖಾ ಸಂಸ್ಥೆಗಳು ಅಂತೇಳೋ ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿ ತನಿಖೆ ನಡೆಸಬೇಕು ಹೊರತು ಯಾವುದೇ ರಾಜಕೀಯ ಪಕ್ಷ ಅಥವಾ ಆಡಳಿತ ಪಕ್ಷ ಅಥವಾ ಸರ್ಕಾರದ ಯಾವುದೇ ವ್ಯಕ್ತಿಯ ಯಾವುದೇ ಅಧಿಕಾರಿಶಾಹಿಯ ಒಂದು ಹಿಡಿತಕ್ಕೆ ಅಥವಾ ಅವರ ಒತ್ತಡಕ್ಕೊಳಗಾಗಿ ಕೆಲಸ ಮಾಡಬಾರ್ದು. ಇದು ನನ್ನ ಒಂದು ಮನವಿಯೂ ಕೂಡ. ಹಾಗಾಗಿ ಮಾನ್ಯ ನ್ಯಾಯಮೂರ್ತಿಗಳು ಇದ್ರ ಬಗ್ಗೆ ಒಂದು ಸೂಕ್ತ ಆದೇಶವನ್ನು ಅಥವಾ ಒಂದು ಮಾರ್ಗದರ್ಶನವನ್ನು ಕೊಡೋ ಮೂಲಕ ಈ ತನಿಖಾ ಸಂಸ್ಥೆಗಳ ಮನೋಭಾವನೆ ಏನಿದೆ ಅದನ್ನು ಬದಲಾಯಿಸಬೇಕು ಅಂತೇಳಿ ನಾನು ನಿಮ್ಮ ಮೂಲಕನೇ ಮನವಿ ಮಾಡ್ಕೊಳ್ತೀನಿ.